ಬಾಯ್ ಬಿಡು ಸರಿಕಾ, ಇಲ್ಲ ಅಂದ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಇವಳ ಜೊತೆ ಮಾತಾಡೋದು ವೇಸ್ಟು. ಜೈಲಲ್ಲಿ ಇದ್ದಾನೆ ಸರಿ ನೀನು. ನೀವು ನನ್ನ ಜೈಲಿಗೆ ಕಳ್ಸಿದ್ರು ಆರ್ತಿ ನಿಮಗ್ ಸಿಗಲ್ಲ. ನಿಮಗ್ ಮಾತ್ರ ಅಲ್ಲ, ಈ ಜಗತ್ತಲ್ಲಿ ಯಾರಿಗೂ ಸಿಗಲ್ಲ. ಯಾಕಂದ್ರೆ ನಾನು ಅವಳನ್ನ ಮುಗಿಸ್ಬಿಟ್ಟಿದ್ದೀನಿ. ಅಣ್ಣ 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 ಮಾತಾಡೋ, ಅಣ್ಣ ಮಾತಾಡೋ, ಅಣ್ಣ ಮಾತಾಡೋ. ಮಾತಾಡೋ. ಮಾತಾಡೋ ಅಣ್ಣ. शुक्लांबरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये गणानात्वा गणपतिकं हवामहे कविं कवीनापवस्सवस्सवं ज्येष्ठराजं ब्रह्मणां ब्रह्मणस्पदमानश्चपन्नो दिवे सीदसादनं वक्रतुण्डमहाकाय सूर्यकोटे समप्रभः. ಇಲ್ಲ, ನಾನು ಜೋರಾಗಿ ಹೇಳಿದ್ರೆ ಏನು ಬೇಕಾದರೂ ಆಗ್ಬಿಡ್ಬೋದು. ಮೊದಲು ಇದನ್ನು ವಿಕ್ಕೇಣಂಗೆ ಹೇಳಬೇಕು. ಅಣ್ಣ, ಸಾರಿಕಾ ನನಗೆ ಗೊತ್ತು ಅದ್ಯಾ, ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ. ಅವಳನ್ನು ತಡೆಯಕ್ಕೆ ಹೋಗ್ಬೇಡ. ಅದಕ್ಕೆ ವಿಷಯ ಗೊತ್ತಾದರೂ ನೀನೇನು ಮಾಡೋಕ್ಕಾಗಬಾರ್ದು. ಹಾಗೆ ಮಾಡ್ತೀನಿ, ನೋಡ್ತಾ ಇರು. ವಿಕ್ಕಿ ಅಣ್ಣ ಯಾಕೆ ಇದನ್ನ ಇಷ್ಟು ಸಲೀಸಾಗಿ ತಗೊಂಡ? ಇಲ್ಲಿ ಏನು ನಡೀತಾ ಇದೆ? ಈ ವಿಷಯನ ವೇದಾಂತಣ್ಣಂಗೆ ಹೇಳಬೇಕು. ಸಾರ್ಥಕಣ್ಣ, ಏನು ಹೇಳಿದೆ ಅದು ನಿಜನ ಅಥವಾ ಸುಳ್ಳು ಅಂತ ತಿಳ್ಕೊಬೇಕಿತ್ತು. ಯಾಕೆ ಅಂದ್ರೆ ಐ ಲವ್ ಯು. 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 ಏನಾಯ್ತಾದ್ಯಾ? ಯಾಕೆ ಓಡ್ ಬರ್ತಿದ್ಯಾ? ಅಣ್ಣ, ಅದು ಏನಾಯ್ತಾದ್ಯಾ?
ಅದು ಅದು ಕಾಮ್ ಡೌನ್ ಆದ್ಯಾ. ಏನೋ ದೊಡ್ಡ ಅನಾಹುತ ಆಗಿರೋ ಥರ ಆಡ್ತಿದ್ದೀರಾ. ಆರಾಮಾಗಿ ಏನಾಯ್ತು ಅಂತ ಹೇಳು. ಅನಾಹುತನೇ ಆಗಿದೆ ಅಣ್ಣ. ಮಂಟಪದಲ್ಲಿರೋದು ಆರ್ತಿ ಅಲ್ಲ, ಸಾರಿಕಾ. ವಾಟ್? ಸಾರಿಕಾನ? ಅದು ಮಂಟಪದಲ್ಲಿ? ಏನ್ ಹೇಳ್ತಿದ್ಯಾ ಆದ್ಯಾ? ಅಣ್ಣ, ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸಾರಿಕಾ ಹೇಗೋ ಆರ್ತಿನ ರಿಪ್ಲೇಸ್ ಮಾಡಿ ಅವಳ ತರ ರೆಡಿಯಾಗಿ ಕೂತಿದ್ದಾಳೆ. ಮುಖಕ್ಕೆ ವೇಲ್ ಹಾಕೊಂಡಿದ್ರೆ ಯಾರಿಗೂ ಏನು ಗೊತ್ತಾಗ್ತಾ ಇಲ್ಲ. ಬೇರೆಯವ್ರಿಗೆ ಗೊತ್ತಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ವಿಕ್ರಾಂತಿ ಗೊತ್ತಾಗ್ಬೇಕು ತಾನೆ? ಅದೇ ಗೊತ್ತಾಗ್ತಾ ಇಲ್ಲ ಅಣ್ಣ. ವಿಕ್ಕಿ ಅಣ್ಣನ ಹತ್ರ ಅವಳ ಬಗ್ಗೆ ಹೇಳಕ್ ಹೋದ್ರೆ ಎಲ್ಲ ಗೊತ್ತಿದ್ರು ಸುಮ್ಮನೆ ಇದ್ದಾನೆ ಅಂತ ಅನಿಸ್ತಾ ಇದೆ. ಅದು ಹೇಗೆ ಸಾಧ್ಯ ಆದ್ಯಾ? ನೀನ್ ಕನ್ಫ್ಯೂಸ್ ಮಾಡ್ಕೊಂಡಿಲ್ಲ ತಾನೆ? ಇಲ್ಲ ಅಣ್ಣ, ನಾನು ಕರೆಕ್ಟ್ ಆಗಿ ನೋಡಿದೀನಿ, ಅದು ಸಾರಿಕಾನೇ. ಆದ್ರೆ ಏನಾಗ್ತಿದೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಹಾಗಾದ್ರೆ ಆರ್ತಿ ಎಲ್ಲಿದ್ದಾಳೆ? ಗೊತ್ತಿಲ್ಲ ಅಣ್ಣ. ಮೊದಲು ಸಾರಿಕನ ಮಂಟಪದಿಂದ ಎಳೆದು ಆಚೆ ತಳ್ಬೇಕು. ಬಿಡು ಆದ್ಯಾ. ಬಿಡೋ ಮೂಲ್ಯ, ಮೊದಲು ಇದನ್ನ ತಡಿಬೇಕು. ವಾಟ್? ಪೊಲೀಸ್ ಕಾಂಟ್ಯಾಕ್ಟ್ ಮಾಡೋದು ಅಥವಾ ನೀವೇ ಯಾರಾದರೂ ಬಿಡಿಸ್ಕೊಂಡು ಬರ್ತೀನಿ ಅಂತ ರಿಸ್ಕ್ ತಗೊಂಡ್ರೆ ಆರ್ತಿ ಖಂಡಿತ ಬದುಕಿರಲ್ಲ. ನನ್ನ ಮತ್ತು ವಿಕ್ಕಿ ಮದುವೆ ಆಗೋವರೆಗೂ ಸುಮ್ಮನಿದ್ರೆ ಆರ್ತಿ ನಿಮಗೆ ಸೇಫಾಗಿ ಸಿಗ್ತಾಳೆ. ಇಲ್ಲ ಅಂದರೆ ಐ ಆಮ್ ರಿಯಲಿ ಸಾರಿ, ಐ ಆಮ್ ಹೆಲ್ಪ್ಲೆಸ್. ಆದ್ಯಾತ್ಗೆಗೆ ಎಲ್ಲ ವಿಚಾರ ಗೊತ್ತಾಗಿದೆ ಅಂತ ನನಗೆ ಗೊತ್ತು ಅಮೂಲ್ಯ. ಆದರೆ ಮಂಟಪದಲ್ಲಿರೋದು ನಾನು ಅಂತ ಏನಾದರೂ ಕಿತಾಪತಿ ಮಾಡೋಕ್ಕೆ ಹೋದರೆ ನೀವ್ಯಾರು ಆರ್ತಿನ ಮತ್ಯಾವತ್ತೂ ನೋಡೋಕ್ಕಾಗಲ್ಲ.